ನಾನೇನಾದ್ರೂ ದ್ರಾಕ್ಷಿ ವಾಶ್ ಮಾಡಿ ಇಟ್ಟಿಲ್ಲ ಅಂತ ಅಂದ್ರೆ ನನ್ನ ಮಗ ಬಂದು ಪಟ್ ಅಂತ ಹಂಗೆ ಅಲ್ಲಿ ಡೈನಿಂಗ್ ಟೇಬಲ್ ಕುತ್ಕೊಂಡು ಹಂಗೆ ಎತ್ಕೊಂಡು ತಿಂದ್ಬಿಡ್ತಾನೆ. ಸೊ ಅದಕ್ಕೆ ಮುಂಚೆ ವಾಶ್ ಮಾಡಿ ಇಟ್ಬಿಟ್ಟು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ರೈಸ್ ಇಟ್ಟೆ. ನಾನು ಏನಂತ ಅಂದರೆ ನಮ್ಮ ಮನೆಯವ್ರಿಗೊಂದು ಶಾಕಿಂಗ್ ನ್ಯೂಸ್, ಅವ್ರಿಗೆ ಗೊತ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದರು. ನಾನು ಹೇಳಿದೆ ಇಲ್ಲ, ನಾನು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ. ಅವ್ರ ಎಕ್ಸ್ಪ್ರೆಷನ್ ಹೆಂಗಿದೆ ಅಲ್ಲ, ಇಷ್ಟು ತನಕ ಮಮ್ಮಿ ತಿಂತ ಇರಲ್ಲ, ಪ್ರಗತಿ ನೀವು ಶುರು ಮಾಡಿದ್ರ? ಅದು ಗೊತ್ತಿಲ್ಲ, ನಾನು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ನನಗೆ ಅನಿಸ್ತು ನನಗೆ ತಿನ್ನಬಾರ್ದು ಅಂತ. ನಾನು ಅದಕ್ಕೆ ತಿನ್ನೋದನ್ನ ಸ್ಟಾಪ್ ಮಾಡಿದ್ದೀನಿ. ಅದಕ್ಕೆ ಅವ್ರಿಗೆ ಮಾಡಿಕೊಡೋಣ ಅಂತ ಇತ್ತು. ಬಟ್ ಮಾಡಿದ್ಮೇಲೆ ತಿನ್ಬೇಕಂತ ಅನಿಸ್ಬಿಟ್ರೆ ಅಂತ, ಇಲ್ಲ ನೀವು ತೊಗೊಂಡು ಬಂದು ನಿಮಗೆ ಏನು ಬೇಕೋ ನೀವು ಮಾಡ್ಕೊಂಡು ತಿನ್ನಿ ಅಂತ ಅಂದೆ. ಅವರು ಯಾಕೋ ಸುಮ್ಮನೆ ಆದರು. ಅವ್ರು ಮಾತ್ರ ಬಿಡಲ್ವಂತೆ. ಬೇಡ, ನಾನು ಯಾರನ್ನೂ ಬಲವಂತ ಮಾಡಲ್ಲ, ನನಗೆ ಬೇಡ ಅನಿಸ್ತು ಅಂತೇಳಿ ನಾನು ಸ್ಟಾಪ್ ಮಾಡಿದ್ದೀನಿ. ಅದೊಟ್ಟಿಗೆ ಇವತ್ತಿನ ಬಿಗ್ ಶಾಕಿಂಗ್ ನ್ಯೂಸ್. ನಾವು ತಿನ್ನೋದೇ ತುಂಬಾ ಕಮ್ಮಿ ಆಕ್ಚುಲಿ. ಯಾವಾಗ ಒಂದ್ಸಲಿ ನಿಮಗೂ ಗೊತ್ತು, ಕೇಳ್ತಾ ಇರ್ತೀರಾ ಯಾಕೆ ನೀವು ತುಂಬಾ ಕಮ್ಮಿ ಮಾಡ್ತೀರಾ ಅಂತ. ಅದೇನೋ ಇತ್ತೀಚೆಗೆ ನಂಗೆ ಅದು ಬೇಡ ಅಂತ ಅನಿಸ್ತು. ಸೊ ಹಂಗಾಗಿ ನಾನು ಸ್ಟಾಪ್ ಮಾಡಿದ್ದೇನೆ. ಫಸ್ಟ್ ಪ್ರಗತಿ, ಇವಾಗ ನಾನು ಇಲ್ಲ, ನಾನು ಅನ್ಕೊಂಡ್ಮೇಲೆ ಅದು ಅಷ್ಟೇನೆ. ಇಲ್ಲಾಂದಿದ್ರೆ ನಾನು ಯೂಟ್ಯೂಬಲ್ಲಿ ಹೇಳ್ತಾನೆ ಇರಲಿಲ್ಲ. ಅಕಸ್ಮಾತ್ ಏನಾದ್ರು ಮಧ್ಯಾಹ್ನ ತಿನ್ನಂಗೆ ಅನ್ಸ್ಬಿಟ್ರೆ ಆ ಥರ ಎಲ್ಲ. ಫೈನಲ್ ಡಿಸಿಷನ್ ತಿನ್ನಲ್ಲ. ಸೊ ಇದು ಇವತ್ತಿನ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್. ಓಕೆ, ಬಟ್ ಯಾರ ಮೇಲೆ ಪ್ರೆಷರ್ ಹಾಕ್ಬೇಡಿ. ನಾನು ಯಾರ ಮೇಲೆ ಹಾಕಲ್ಲ, ನೀವು ಮಾಡ್ಕೊಂಡು ನೀವು ತಿನ್ಬೋದು. ನಾನು ಯಾರ ಮೇಲೆ ಪ್ರೆಷರ್ ಹಾಕಿ ನೀವು ಬಿಡಿ ಅಂತ ನಾನು ಹೇಳೋದೇ ಇಲ್ಲ. ಅದರ ಅವರವರ ಸ್ವಇಚ್ಛೆ, ಅದು ಒಳಗಡೆಯಿಂದ ಬರಬೇಕು. ಬಲವಂತದಿಂದ ಅದನ್ನ ತಪ್ಸಕ್ಕಾಗಲ್ಲ, ಅಂದ್ರೆ ನಿಲ್ಸಕ್ಕಾಗಲ್ಲ. ಅವ್ರ ಮನಸ್ಸಲ್ಲಿ ಫಸ್ಟ್ ಅನಿಸ್ಬೇಕು. ಸೊ ಇದಾಯ್ತಾ. ಇವಾಗ ಅದಕ್ಕೆ ಏನು ಮಾಡಿದೆ, ಓಕೆ ಅಟ್ಲೀಸ್ಟ್ ಮಶ್ರೂಮ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಏನಾದರೂ ಡ್ರೈ ರೆಸಿಪಿ ಮತ್ತು ಪನ್ನೀರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ನೆನೆಸಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಯಾರು ಎಣ್ಣೆ ಹಾಕಿದ್ದು ನೋಡಿ, ಒಂದು ನಿಮಿಷ ಯಾವ ಮಾರಾದ್ರೆ ನನ್ನ ಮಗನ ಕೆಲಸ. ಯಾರು ಚೀಲ ಎಣ್ಣೆ ಹಾಕಿದ್ದು? ಕೊಬ್ಬರಿ ಎಣ್ಣೆ ಎಲ್ಲ ಹಾಕೊಂಡು ಬಂದೆ. ತಪ್ಪಲ್ವಾ ಮಾಡೋದು? ಏನು ಸಿಕ್ಕಿದ್ರು ಹಚ್ಕೊಂಡ್ಬಿಡ್ತೀಯ ತಲೆಗೆ. ಸಾರಿ ಕೇಳು ಮಮ್ಮಿಗೆ. ಸಾರಿ ಮಮ್ಮಿ. ಈ ತರ ಹಿಂಗೆಲ್ಲ ತಲೆಗೆಲ್ಲ ಮೆತ್ಕೊಂಡ್ ಬರ್ತಾರಾ? ಹೊಡಿಲ್ಲ ಹೊಡಿತೀನಿ. ಇಲ್ಲ, ಹಿಂಗ್ ಹೊಡಿತೀನಿ ಈಗ. ನೀನು ತಪ್ಪು ಮಾಡಿದ್ಯಲ್ಲ. ತಪ್ಪು ಮಾಡಿದ್ಯಲ್ಲ, ಇಲ್ಲಿ ತಪ್ಪು ಮಾಡಿದ್ಯಾ. ಹೊಡೆ ತಿನ್ಬೇಕೀಗ. ಈಗ ಹೊಡಿತೀನಿ ನೋಡು, ಹಿಂಗ್ ಹೊಡಿತೀನಿ ನೋಡಿ. ನಿನಗೆ ಎಲ್ಲ ಹೊಡಿತೀನಿ, ಎಲ್ಲ ಕಡೆ ಹೊಡಿತೀನಿ ಈಗ. ಹೊಡಿಲ್ಲ ಮತ್ತೆ ಎಣ್ಣೆ ಹಚ್ಕೊಂಡ್ ಬರ್ತೀನಿ. ಏನೋ ಸರಿ ಮಮ್ಮಿಗೆ ಹೇಳ್ದಡೆ. ಸ್ವಲ್ಪ ಅಡುಗೆ ಮಾಡೋ ತನಕ ಅವನೇನಾದರೂ ತಿಂತಾ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇಪ್ಸು ಮತ್ತು ಕಾಜು ಫ್ರೈ ಮಾಡಿರೋದಿತ್ತು, ಅದನ್ನು ಕೊಟ್ಟಿದ್ದೀನಿ. ಅವ್ನು ಇವಾಗ ಸ್ವಲ್ಪ ಟಿವಿ ನೋಡೋ ಟೈಮು, ಟಿವಿ ನೋಡ್ತಾ ಅದನ್ನು ತಿಂತಾ ಇರ್ತಾನೆ. ನಾನು ಅಷ್ಟೊಳಗೆ ಅಡುಗೆ ಮಾಡ್ಕೊತೀನಿ. ಪ್ರೀತಮ್ಗೆ ಈ ಹೈ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡೋದು ಅಂತಂದರೆ ತುಂಬ ಇಷ್ಟ. ಯಾಕೆಂತಂದರೆ ತುಂಬ ಕಂಫರ್ಟಬಲ್ ಆಗಿ ಟಿವಿ ನೋಡ್ಬೋದು. ಇದು ಲವ್ ಲ್ಯಾಪ್ ಅವರ 4-in-1 ಕನ್ವರ್ಟಬಲ್ ಬೇಬಿ ಹೈ ಚೇರ್. ಇದರೊಳಗೆ ನಮಗೆ 3 ರೀತಿಯಾದಂತಹ ಪೊಸಿಷನ್ ಸಿಗುತ್ತೆ. ಒಂದು 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಾದರೆ ಖಂಡಿತ ನೀವು ಸೇಫ್ಟಿ ಬೆಲ್ಟನ್ನು ಯೂಸ್ ಮಾಡ್ಕೊಳ್ಳಿ. ಪ್ರೀತಮ್ ಈಗ ಆಲ್ರೆಡಿ 3 years, ಅವ್ನು ಸೇಫಾಗಿ ಕುತ್ಕೊಳ್ತಾನೆ. ಆದರೂ ಕೂಡ ನಾವು ಬೆಲ್ಟ್ ಯೂಸ್ ಮಾಡಲೇಬೇಕು. ಅದನ್ನು ನಾವು ಬೂಸ್ಟರ್ ಚೇರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಫಸ್ಟ್ ನನ್ನ ಹೈ ಚೇರ್ ಆಗಿ ತೋರಿಸ್ತೆ ಅಲ್ವಾ, ಇದು ಬೂಸ್ಟರ್ ಚೇರ್. ಇದ್ರೊಳಗೆ ಏನಪ್ಪಾ ಅಂತ ಅಂದ್ರೆ ಮಕ್ಕಳಿಗೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ಅವ್ನಿಗೆ ಹೈಟ್ ಅಡ್ಜಸ್ಟ್ ಆಗೋದಿಲ್ಲ, ಊಟ ಕಂಫರ್ಟಬಲ್ ಆಗಿ ಮಾಡೋದಕ್ಕಾಗೋದಿಲ್ಲ, ಬಟ್ಟೆ ಎಲ್ಲ ಗಲೀಜಾಗುತ್ತಲ್ಲ. ಆ ಟೈಮಲ್ಲಿ ನಾವು ಈಗ ಬೂಸ್ಟರ್ ಚೇರ್ ತರ ಕನ್ವರ್ಟ್ ಮಾಡಿಕೊಂಡು ನಮ್ಮ ಜೊತೆನೆ ಆರಾಮಾಗಿ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋ ತರ ಮಾಡ್ಕೋಬಹುದು. ಅದ್ರ ಜೊತೆಗೆ ಇದನ್ನ ಮೇನ್ ಆಗಿ ಸ್ಟಡಿ ಡೆಸ್ಕ್ ಕೂಡ ಮಾಡ್ಕೋಬಹುದು. ಪ್ರೀತಮ್ಗೆ ಏನಾದ್ರು ಊಟ ಎಲ್ಲ ಆದ್ಮೇಲೆ ಫನ್ ಆಕ್ಟಿವಿಟಿ ಅಥವಾ ಸ್ಟಡೀಸ್ ಏನಾದ್ರು ಇದ್ದಾಗ ಅವನು ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಈ ಡೆಸ್ಕ್ ಏನಿದೆಯಲ್ಲ ಸಖತ್ತಾಗಿದೆ, ಅವನಿಗೆ ತುಂಬಾ ಕಂಫರ್ಟಬಲ್. ಅದಾದ್ಮೇಲೆ 2 ಸ್ಟೋರೇಜ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಏನಾದರೂ ಈ ತರ ಪ್ರಾಡಕ್ಟ್ ಬೇಕು ಮಗಳು ಇದೆ ಮನೆಯಲ್ಲಿ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ಖಂಡಿತ ನೀವು ಬೈ ಮಾಡ್ಬೋದು. ಅದ್ರ ಜೊತೆಗೆ ಲೋ ಚೇರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಮಕ್ಕಳಿಗೆ ಕಾಮನ್ ಆಗಿ ನಾವು ಮನೇಲಿ ಒಂದು ಸಣ್ಣ ಚೇರ್ ಅಂತ ಇಟ್ಕೊಂಡಿರ್ತೀವಲ್ವಾ, ಆ ತರ 6 months ಪ್ಲಸ್ ಇಂದ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅವ್ನು ಇದ್ರಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾನೆ. ಅವ್ನಿಗೆ ಇದ್ರೊಳಗೆ ಕುತ್ಕೊಂಡ್ರೆ ಆರಾಮ್ ಅಂತ ಅಂದ್ರೆ ಒಂಥರ ಹ್ಯಾಪಿ ಆಗಿರ್ತಾನೆ. ನಾನು ಬ್ಲೂ ಕಲರ್ ತಗೊಂಡಿದ್ದೆ, ಕಲರ್ ಆಪ್ಷನ್ ಕೂಡ ಇರುತ್ತೆ, ನೀವು ತಗೋಬಹುದು. Happy
ಅಲ್ಲಿ ನೋಡಲ್ಲಿ ಪ್ರಾಡಕ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ, ಡ್ಯೂರಬಲ್ ಆಗಿದೆ. ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಕೇಳಿದ್ರೆ ಅಲ್ವಾ, ಅದು ಯಾಕೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಬ್ಲೂ ಕಲರ್ದು ಗ್ರೀನ್ ಕಲರ್ ಹಂಗಾಗಿದೆ ಅಂತ. ನನ್ನ ಮಗ ನಾನು ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ಕಲರ್ ಎಲ್ಲ ಚೇಂಜ್ ಮಾಡಿ ಕಷ್ಟಪಟ್ಟು ಪೇಂಟ್ ಮಾಡಿದ್ರೆ ಎಲ್ಲ ಬರ್ದಿದ್ದಾನೆ, ಅದನ್ನಂತೂ ಕೆಡಿಸ್ಬಿಟ್ಟಿದ್ದಾನೆ. ಆಮೇಲೆ ಅವ್ನು ಕೆಡಿಸ್ತಾ ಅಂತ ನನ್ನ ಮಗಳು ಇನ್ನೇಂದೇ ಒಂದು ಯಾವ ಪೇಂಟ್ ತೊಗೊಂಬಂದು ಬೆಳೆದು ಅದನ್ನು ಹಾಳು ಮಾಡಿ ಅದನ್ನ ನೋಡಿದ್ರೆ ನನಗೆ ಅಷ್ಟು ಕೋಪ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇವಾಗ ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ನಂಗೆ. ಒಂದಿನ 2 ದಿನ ಆದ್ರೂ ಓಕೆನೆ, ಅದು ನಿಜವಾಗ್ಲೂ ಎಂಟ್ರೆನ್ಸಿಂದ ಬಂದ ತಕ್ಷಣನೇ ಒಂಥರ ಗಜ್ಜಿ ಬಿಜಿ ಥರ ಇದೆ. ಯಾವತ್ತೂ ಮನೆ ಎಂಟ್ರೆನ್ಸಿಂದ ಕಾಣಿಸುತ್ತಲ್ಲ ಅಪೋಸಿಟ್ ಗೋಡೆ, ತುಂಬ ಪ್ರಶಾಂತವಾಗಿರಬೇಕು. ಬಂದ ತಕ್ಷಣ ನೋಡ್ತಾರಲ್ಲ ಬೇರೆಯವರು, ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಅನಿಸ್ಬೇಕು. ಇದು ನೋಡಿದ್ರೆ ನಮ್ಗೆ ಅನ್ಸಲ್ಲ. ಅದಕ್ಕೆ ಅದು ಚೇಂಜ್ ಮಾಡೋಣ ಅಂತೇಳಿ ಇದನ್ನ ಬುಕ್ ಮಾಡಿದ್ದೀನಿ, ಸ್ಟಿಕ್ಕರ್, ವಾಲ್ ಸ್ಟಿಕ್ಕರು. ಇನ್ನು ನೆನ್ನೆ ಏನಾಯ್ತು ಗೊತ್ತಾ, ನೆನ್ನೆ ಕಾರ್ ತಗೊಂಬರಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಅವ್ರೇನಂದ್ರು ಹಿಂದೆಯಿಂದ ಬಾ ನೀನು ಅಂತ ಅಂದರು. ನನಗೆ ಗೊತ್ತಿತ್ತು, 1-2 ಸರಿ ಹೋಗಿದ್ವಿ, ಹಿಂಗೆ ಸ್ವಲ್ಪ ದೂರ ಹೋಗಿ ಲೆಫ್ಟ್ ಬರಬೇಕಿತ್ತು. ನಾನೇನು ಮಾಡಿದೆ, ಯಾವ ಲೆಫ್ಟ್ ಅಂತ ಗೊತ್ತಾಗ್ಲಿಲ್ಲ, ಸುಮ್ಮನೆ ಸೀದಾ ಸ್ಟ್ರೈಟಾಗಿ ಹೋಗ್ತಾ ಇದ್ದೀನಿ, ಹಿಂದೆ ನೋಡ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ. ಆಮೇಲೆ ಸ್ವಲ್ಪ ದೂರ ಆಮೇಲೆ ಅಲ್ಲಿ ಬೋರ್ಡ್ ನೋಡಿದ್ರೆ ಆರ್.ಟಿ. ನಗರ್ ಅಂತ ಇತ್ತು. ಅದೇ ಎಲ್ಲಿಂದ ಎಲ್ಲಿಗೋ ಬಂದ್ಬಿಟ್ಟಿದ್ದೀನಿ ನಾನು. ಶೋರೂಮ್ ಇಂದ ಆರ್ಡರ್ ಆಗ್ಬಿಟ್ಟು ಅಲ್ಲಿ ಒಂದೇ ಮಾಡಿದ್ರು. ಆಕ್ಚುಲಿ ಲೆಫ್ಟ್ ಆಗ್ಬೇಕಿತ್ತು, ಸ್ಟ್ರೈಟ್ ಹೋಗ್ಬಿಟ್ಟಿದ್ದಾರೆ. ಆರ್ಡರ್ ಫುಲ್ ಗಲ್ಲಿದಾರ ಆಟಿಯಾಗರ ಅಲ್ಲಿ ಮೇನ್ ರೋಡ್ ಇಲ್ಲ. ಅಲ್ಲ ಬಿಟ್ಟು ಯಾಕಂದ್ರೆ 1 ಅವರ್ ಆದ್ಮೇಲೆ ಬಂದಿರೋದು. ನಾನು ಇಲ್ಲಿ ಗೇಟಲ್ಲಿ ಬಂದು ನಾನು ಪ್ರೀತಮ್ ಕಾರ ಒಂದು ಕಾಯ್ದು ಸಾಕಾಗಿ ಇಲ್ಲಿ ಬಿಟ್ಟು ಫೋನ್ ಇಲ್ಲ, ಫೋನ್ ನನಗೆ ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಏನಾಗಿದೆ ಅಂದ್ರೆ ಫೋನ್ ತಗೊಂಡೋಗಿಲ್ಲ ನಾನು, ಫೋನ್ ತಗೊಂಡೋಗಿಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ, ಆಮೇಲೆ ಫೋನ್ ಮಾಡಕ್ ಫೋನು ಇಲ್ಲ, ಕ್ಯಾಶ್ ಅವಶ್ಯಕತೆ. ಆಮೇಲೆ ವಾಪಸ್ ಬಂದ್ಬಿಟ್ಟು ಮತ್ತೆ ನೋಡ್ದೆ, ಬೇಡ ಯಾಕೆ ರಿಸ್ಕ್ ಆ ಸಂಧಿ ಒಳಗಡೆ ಹೋಗೋದು, ಮತ್ತೆ ಎಲ್ಲಾದ್ರೂ ಮಿಸ್ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಹೈವೇಗೆ ಹೋಗಿ ಹೆಬ್ಬಾಳದಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು. ಹೆಬ್ಬಾಳದಲ್ಲಿ ಟ್ರಾಫಿಕ್ ಅಂತ ಅಂದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಅಷ್ಟು ಟ್ರಾಫಿಕ್. ಮನೆಗೆ ಬರೋಷ್ಟಲ್ಲಿಗೆ ಇವರೆಲ್ಲ 10 ನಿಮಿಷಕ್ಕೆ ಮನೆಗೆ ಬಂದ್ರೆ ನಾನು 1 ಅವರ್ಗೆ ಬಂದಿದ್ದೀನಿ. ಆಮೇಲೆ ಇವ್ರೇನ್ ಮಾಡಿದ್ರೆ ಪಾಪ ಫುಲ್ ಎದ್ರುಕೊಂಡು ಬರ್ಲಿಲ್ವಲ್ಲ, ಎಲ್ಲೋ ಹೋದ್ರು, ಏನಾದ್ರು ಮಿಸ್ ಆಗ್ಬಿಟ್ರ ಅಂತ ಗೇಟಲ್ಲೇ ನಿಂತಿದ್ರು ನಾನು ಬರುವಾಗ. ಹಂಗಾಯ್ತು. ಅಂದ್ರೆ ನಾವು ಮನೇಲೆ ಇದ್ದು ನಮಗೆ ಗೊತ್ತಿಲ್ಲ ಅಲ್ವಾ ಹೊರಗಡೆ ಎಲ್ಲ. ನಾನು ಸ್ವಲ್ಪ ಅವರಿಂದನೇ ಬಂದಿದ್ರೆ ಆಗ್ತಾ ಇತ್ತು, ನಾನೇ ಮುಂದೆ ಹೋಗ್ಬಿಟ್ಟೆ ಸ್ವಲ್ಪ. ಅಂದ್ರೆ ಹಿಂದೆಯಿಂದ ಅವ್ರ ಕಾರು ನನ್ನ ಸ್ಕೂಟಿ ಸೈಡಿಗೆ ಬಂದ್ಬಿಟ್ಟೆ. ನೆನ್ನೆ ಇಷ್ಟ ಆಯ್ತು ಅಂದ್ರೆ ಏನೋ ಒಂಥರ ಇವಾಗ ಬಂದು ಅನ್ಸುತ್ತೆ, ಸ್ವಲ್ಪ ಕೋಪ ಬಂತು. ಈ ಥರ ಅಡುಗೆ ಏನಾದರೂ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನನಗೆ ಅಡುಗೆ ಏನು ಮಾಡಬೇಕಂತ ಡಿಸೈಡ್ ಮಾಡಿ ಅದಕ್ಕೆ ಎಷ್ಟೆಷ್ಟು ಏನೇನು ಬೇಕಾಗುತ್ತೆ ಅಂತ ಆದಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು. ಯಾಕೆಂತಂದರೆ ಇಲ್ಲಿ ನಿಂತ್ಕೊಂಡು ಕಟ್ ಮಾಡೋದಕ್ಕೆ ಸುಮಾರು ಟೈಮ್ ಆಗಿಬಿಡುತ್ತೆ. ಇಲ್ಲಿ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡೋಕ್ಕೂ ಮುಂಚೆಗೆ ನೀರಲ್ಲಿ ತೊಳ್ಕೊಬೇಕು. ಸುಮ್ಮನೆ ಲೈಟಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋದು. ಅದೇ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಕ್ಯಾಪ್ಸಿಕಮ್ ಬೇಕಂದರೆ ಕಲರ್ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೀವು ವೆಜಿಟೇಬಲ್ಸ್ ಹಾಕ್ಕೊಳ್ತೀನಿ ಅಂತಂದರೆ ಕ್ಯಾರೆಟು, ಕ್ಯಾಬೇಜು ಅದೆಲ್ಲ ಹಾಕೋಬಹುದು. ಸೊ ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗೋಷ್ಟರೊಳಗೆ ಬಾಳೆಕಾಯಿ ಇತ್ತಲ್ಲ ಅದ್ರ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬೋಂಡೋದಿಟ್ಟಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ, ಖಾರದ ಪುಡಿ, ಹಾಗೆ ಅಜ್ವೈನ್ ಹಾಕೊಂಡಿದ್ದೀನಿ. ಸೋಡಾ ಏನೂ ಹಾಕಿಲ್ಲ, ಯಾಕೆಂದರೆ ಮನೇಲೆ ಮಿಲ್ಲಲ್ಲಿ ಹಾಕಿಸಿರುವಂಥ ಪೌಡರದು. ಕಡಲೆ ಕಾಳು ಬರುತ್ತಲ್ಲ, ಕಡಲೆ ಬೇಳೆಯನ್ನು ಮಿಲ್ಲಿಗೆ ಹಾಕ್ಸ್ಕೊಂಡ್ರೆ ಇದು ಪೌಡರ್ ಆಗುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮಿಕ್ಸ್ ಬಂದುಬಿಡುತ್ತೆ, ಅದು ನನಗೆ ಇಷ್ಟ ಆಗೋದಿಲ್ಲ, ಒಂಥರ ಗಟ್ಟಿಗೆ. ಇನ್ನು ಫ್ರೈಡ್ ರೈಸ್ಗೆ ಸ್ವಲ್ಪ ಟೊಮೊಟೊ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯ್ದು ಖಾರದ ಪುಡಿ ಕಲ್ಲರ್ಗೋಸ್ಕರ. ಬೇಯಿಸಿರೋವಂಥ ಅನ್ನನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಅನ್ನನ ಇದು ನಾರ್ಮಲ್ ನಾವು ಮನೆಯಲ್ಲಿ ರೈಸ್ ಮಾಡ್ತೀವಲ್ಲ ಅದು ಬಾಸುಮತಿ ಆ ಥರ ಏನಲ್ಲ. ಅದಕ್ಕೆ ಫ್ರೈ ಮಾಡಿರುವಂತಹ ಪನ್ನೀರು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಸ್ಪೈಸಿಯಾಗಿ ಮತ್ತು ತುಂಬ ಚೆನ್ನಾಗಿರುವಂಥ ಒಂದು ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಇನ್ನು ಮಶ್ರೂಮ್ ಡ್ರೈ ಮಾಡೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ, ಇಲ್ಲ ಅಂತಂದರೆ ಹಸಿರು ಮೆಣಸಿಕಾಯಿ ಆದರೂ ಹಾಕೋಬೋದು, ಪುದೀನ, ಇದಿಷ್ಟನ್ನು ಹಾಕ್ಕೊಂಡು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ
ಫ್ರೈ ಆಗಬೇಕು. ನಾನು ಈರುಳ್ಳಿ ಜೊತೆಗೆ ನಾರ್ಮಲಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು. ಸ್ವಲ್ಪ ಕರಿಬೇವು ಮತ್ತು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕನೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ. ಇನ್ನು ಬೇಸಿಕ್ ಮಸಾಲ ಅಂತ ಅಂದರೆ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಬಿಟ್ಟಿದ್ದೀನಿ. ಅದನ್ನು ಹಾಗೆ ಬೇಯಿಸ್ಬೇಕಾದ್ರೆ ಎಣ್ಣೆ ಸಪ್ರೇಟ್ ಆದಮೇಲೆ ಮಶ್ರೂಮನ್ನು ನೀಟಾಗಿ ತೊಳೆದ್ಬಿಟ್ಟು ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಬಾಳೆಕಾಯಿ ಬಜ್ಜಿ ಕೂಡ ಆಗೋಯ್ತು. ಯಾವುದೇ ರೀತಿಯಾದಂಥ ಸಣ್ಣ ಸೋಡಾ ಕೂಡ ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ಮನೆಯಲ್ಲೇ ಬೋಂಡದ ಹಿಟ್ಟು ಮಾಡಿಸ್ಕೊಂಡ್ರೆ. ಇನ್ನು ಒಂದು ಕಾಲು ಗಾತ್ರ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂಚೂರು ಮಶ್ರೂಮ್ ಬೆಂದಿದೆ ಬೇಕಂತಂದರೆ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋದು. ಇಲ್ಲಿಗೆ ಮಶ್ರೂಮ್ ಡ್ರೈ ಸೂಪರಾಗಿ ರೆಡಿ ಆಗುತ್ತೆ. ಈ ಒಂದು ರೈಸ್ ಜೊತೆಗೆ ಆ ಕಾಂಬಿನೇಷನ್ ಇನ್ನೂ ಸಖತ್ತಾಗಿರುತ್ತೆ. ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೀನಿ, ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿ ಮತ್ತು ಮಶ್ರೂಮ್ ಡ್ರೈ ಮಾಡ್ಕೊಂಡ್ವಿ. ನಾನ್ ವೆಜ್ ಬಿಟ್ಟಿರೋದಕ್ಕೂ ಇದು ಸ್ಪೈಸಿಯಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇದಿಷ್ಟು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ನನ್ನ ಹಸ್ಬೆಂಡ್ ಇನ್ಮೇಲೆ ನಿನಗಿದೆ ನಾನ್ ವೆಜ್ಜು ಆರಾಮಾಗಿ ತಿನ್ಕೊ ಅಂತ ಹೇಳ್ತಾಯಿದ್ರು. ನಾವು ಎಲ್ಲರಿಗೂ ಊಟ ಬಡಿಸ್ದೆ. ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಬೇಗನೆ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡ್ಬಿಡ್ತೀವಿ. ಆದಷ್ಟು ಅವ್ರ ಮನೇಲಿ ಇದ್ದಾಗಲೇ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂತಂದ್ರೆ ಅವರಿದ್ದರೆ ನಮ್ಮ ಮನೇಲಿ ಖುಷಿ ಸಂತೋಷ ಇದೆಲ್ಲ. ಚೆನ್ನಾಗಿದೆಯಾ? ಏನದು? ಬಜ್ಜಿ. ಊಟ ಮಾಡು, ರೈಸ್ ತಿನ್ನು. ಇಲ್ಲಿ ಪ್ರೀತು ರೈಸ್ ತಿನ್ನು, ಸ್ಪೂನ್ ಬೇಕು. ಈಗ ನಾನು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು, ತರಕಾರಿ ಫ್ರೂಟ್ಸ್ ತರೋದಕ್ಕೆ ಅಂತ ಹೊರಗಡೆ ಹೊಟ್ಟೆ. ಅವ್ನು ಮಲಗಿದಾಗಲೇ ನಾನು ಆಚೆಗೆ ಹೋಗಬೇಕು. ಇವಾಗ ಭಾನುವಾರ ಬೇರೆ ಎಲ್ಲ ಫ್ರೀ ಇರುತ್ತೆ ರೋಡು, ಅದಕ್ಕೆ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ತರಕಾರಿ ತರೋದಿತ್ತು, ನಮ್ಮ ಮನೆಯವ್ರು ನಾಳೆ ಊರಿಗೆ ಹೋಗ್ತಾರೆ. ಸಾಮಾನ್ಯವಾಗಿ ಅವ್ರು ಊರಿಗೆ ಹೋಗಿ ಬರಬೇಕಾದ್ರೇ ಆ ವೀಕ್ ತರಲ್ಲ, ಅಲ್ಲಿ ಆದಷ್ಟು ಏನೇನು ತರಕಾರಿ ಎಲ್ಲ ಅವರೇ ತಂದುಬಿಟ್ಟಿರ್ತಾರೆ. ಇನ್ನು ಫ್ರೂಟ್ಸ್ ಅಷ್ಟೇ ಬೇಕಾಗುತ್ತೆ ಈ ವಾರ ಪೂರ್ತಿ. ಅದನ್ನು ಮಾತ್ರ ಇವಾಗ ಹೋಗಿ ತೊಗೊಂಡು ಬರ್ತೀವಿ. ಅವನು ಎದ್ದರೆ ಅವನ್ನ ಕರ್ಕೊಂಡು ಎವಿ ಡಸ್ಟು. ಇವಾಗ ಬೇಸಿಗೆ ಅಲ್ವಾ, ಮನೇಲೂ ಅಷ್ಟೇ ಯಾವ ಮೂಲೆ ನೋಡಿದ್ರು ಧೂಳು. ಇನ್ನು ಆಚೆ ಅಂತೂ ಓಡಾಡೋದಕ್ಕೆ ಆಗಲ್ಲ, ಬಟ್ಟೆ ಹಿಂಗೆ ಹಾಕ್ಕೊಂಡೇ ಓಡಾಡಬೇಕು, ಅಷ್ಟು ಧೂಳು ಇರುತ್ತೆ. ಅದಕ್ಕೆ ಆದಷ್ಟು ಅವನ್ನ ಕರ್ಕೊಂಡು ಹೋಗಲ್ಲ. ಇನ್ನು ಬೇಸಿಗೆಲಿ ಹಿಂಗೇನೆ, ಈ ಬೇಸಿಗೆ ಮುಗಿಯೋ ತನಕ ಏನೂ ಮಾಡೋಕ್ಕಾಗಲ್ಲ, ಇದೇ ಧೂಳು ಕ್ಲೀನ್ ಮಾಡ್ಕೊಂಡು ಇರಬೇಕು. ಬನ್ನಿ ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಆಮೇಲೆ ಬಂದ ತಕ್ಷಣ ವಾಲ್ಪೇಪರ್ ಅಂಟಿಸ್ಬೇಕು. ಅದೊಂದು ದೊಡ್ಡ ಕೆಲಸ ಇದೆ, ಅದು ಮಾಡೋದು. ಸಾಲ್ಟೇಜ್ ಆಗಲಿಲ್ಲ ಅಂದರೆ ಮತ್ತೆ ಆರ್ಡರ್ ಮಾಡಬೇಕು. ಅದಕ್ಕೆ ನನ್ನ ಅಂದಾಜಲ್ಲಿ ಕರೆಕ್ಟಾಗಿ ಆಗುತ್ತೆ ಅಂತಲೇ ತರಿಸಿದ್ದು, ನೋಡಬೇಕು. ಬನ್ನಿ. ಸುಮಾರು ಸರಿ ವ್ಯೂವರ್ಸ್ ಕೇಳ್ತಾರೆ, ಅಣ್ಣ ಇದ್ರೆ ಮನೆಯಲ್ಲಿ ನಿಮ್ದು ಒಂಥರ ನಗು ಚೆನ್ನಾಗಿರುತ್ತೆ, ಯಾವಾಗಲೂ ಖುಷಿಯಾಗಿರ್ತೀರಾ ಅಂತ. ಅದೇನೋ ಗೊತ್ತಿಲ್ಲ, ಅವಾಗಿಂದನೂ ಆಟೋಮೆಟಿಕ್ಕಾಗಿ ನಗು ಬಂದುಬಿಡುತ್ತೆ. ಹೊರಗಡೆ ಹೋದ್ರೂ ಅಷ್ಟೇ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಮ್ಮ ಅಕ್ಕ ಆಗಿರಲಿ ನನ್ನ ಹಸ್ಬೆಂಡ್ ಆಗಲಿ ನನ್ನ ಕೈ ಹಿಡ್ಕೊಂಡೆ ರೋಡ್ ಕ್ರಾಸ್ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಮನೆಗೆ ಏನೇನು ಬೇಕೋ ಅದೆಲ್ಲ ಫ್ರೂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡ್ವಿ. ತರಕಾರಿ ನಾನು ಹೇಳಿದ್ನಲ್ಲ, ಇನ್ನು ಊರಿಂದಾನೇ ತೊಗೊಂಡು ಬಂದುಬಿಡ್ತಾರೆ. ಅವರು ವೀಕ್ಲಿ ಒನ್ಸ್ ಹೋಗ್ತಾರೆ ಊರಿಗೆ. ಆ ಟೈಮಲ್ಲಿ ಬರಬೇಕಾದ್ರೆ ತರ್ತಾರೆ. ಇನ್ನು ಸೊಪ್ಪೆಲ್ಲ ಬೆಂಗಳೂರಲ್ಲಿ ಗೊತ್ತಲ್ಲ, ಅಷ್ಟು ಚೆನ್ನಾಗಿರಲ್ಲ. ಹಳ್ಳಿ ಸೈಡಲ್ಲಾದರೆ ಸೊಪ್ಪು ಚೆನ್ನಾಗಿ ಸಿಗುತ್ತೆ, ಮಾರ್ತಾರಲ್ವ, ಒಳ್ಳೆ ನೀರಲ್ಲಿ ಚೆನ್ನಾಗಿ ಬೆಳೆದಿರ್ತಾರೆ ಅಂತ ಹೇಳಿ. ಇನ್ನು ಸ್ವಲ್ಪ ಕಡಲೆಕಾಯಿ ಅದು ಇದು ಎಲ್ಲ ಆಯಿತು. ತರಕಾರಿ ಏನೂ ತೊಗೊಂಡಿಲ್ಲ. ನಾವು ಜಾಸ್ತಿ ತರಕಾರಿಲಿ ಕಂಪಲ್ಸರಿ ತೊಗೊಳ್ಳೋದು ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟು, ಮೂಲಂಗಿ. ಯಾಕೆ ಅಂತಂದರೆ ಸಲಾಡಲ್ಲಿ ಅದು ಇರುತ್ತೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಏನಿರುತ್ತೋ ಆ ಒಂದು ತರಕಾರಿನ ತೊಗೊಂಡು ಇನ್ನು ಮನೆಗೆ ಹೊರಟ್ವಿ. ಫ್ರೂಟ್ಸ್ ಅಲ್ವಾ ತಂದಿರೋದು, ಫ್ರೂಟ್ಸ್ ತಂದ ತಕ್ಷಣ ನಾನು ತೊಳೆದಿಟ್ಬಿಡ್ತೀನಿ. ಯಾಕೆಂತಂದರೆ ಪದೇ ತೊಳೆಯೋದು ಅದು ಚೆನ್ನಾಗೂ ಇರಲ್ಲ. ನನ್ನ ಮಕ್ಕಳು ಏನಾದರೂ ತಿನ್ನಬೇಕು ಅನಿಸ್ದಾಗೆಲ್ಲ ಹೋಗಿ ಒಂದು ಫ್ರೂಟ್ಸ್ ಎತ್ಕೊಂಡು ತಿಂತಾ ಇರ್ತಾರೆ ಆರಾಮಾಗಿ. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಮೊದಲೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡು ಸ್ವಲ್ಪ ಉಪ್ಪು, ಆಮೇಲೆ ಫ್ರೂಟ್ಸ್ ಎಲ್ಲ ಹಾಕಿ 1 ಸ್ಪೂನಷ್ಟು ಸೋಡಾ ಹಾಕಿ ಚೆನ್ನಾಗಿ ವಾಶ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು. ಅದಾದಮೇಲೆ ಎಲ್ಲನೂ ಕೈಯಲ್ಲಿ ನೀಟಾಗಿ ಉಜ್ಜಿ ತೊಳೆದ್ಬಿಡ್ತೀನಿ. ಇನ್ನು ನಾನು ಕಿತ್ತಳೆ ಹಣ್ಣು ಕೂಡ ಇವಾಗಲೇ ತೊಳೆದಿಟ್ಕೊಳ್ತೀನಿ. ಎಲ್ಲ ಹಣ್ಣು ತೊಳೆದಿಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದನ್ನು ನೀರು ಚೇಂಜ್ ಮಾಡಿಬಿಟ್ಟು ಮತ್ತೆ ಒಂದು ಒಳ್ಳೆ ನೀರಲ್ಲಿ ಇನ್ನೂ ಒಂದ್ಸರಿ ವಾಶ್ ಮಾಡಿ ಡ್ರೈ ಮಾಡಿರ್ತೀನಿ. ಬಟ್ಟೆ ಮೇಲೆ ಫ್ಯಾನ್ ಹಾಕಿ ಡ್ರೈ ಆದಮೇಲೆ ಬ್ಯಾಸ್ಕೆಟಲ್ಲಿ ಎತ್ತಿಟ್ಕೊಳ್ತೀನಿ. ಇನ್ನು ಅದೇ ನೀರನ್ನ ವೇಸ್ಟ್ ಮಾಡೋದು ಬೇಡ, ಅಷ್ಟೊಂದು ನೀರು ಅಂತ ಹೇಳ್ಬಿಟ್ಟು ಕಡಲೆಕಾಯಿ ತಂದಿದ್ನಲ್ಲ ಅದನ್ನು ಅದರಲ್ಲೇ ತೊಳ್ಕೊಂಡ್ಬಿಡ್ತೀನಿ. ಇದು ತೊಳೆದ್ಮೇಲೆ ಮಣ್ಣೆಲ್ಲ ಏನು ಮಾಡ್ತೀನಿ ಅಂದರೆ ಸಿಂಕಿಗೆ ಹಾಕಲ್ಲ, ಪಾಟುಗೆ ಹಾಕ್ಬಿಡ್ತೀನಿ ಮಣ್ಣಿನ ಸಮೇತ, ಅದರಲ್ಲೇ ಇದಾಗುತ್ತೆ. ಇನ್ನೆಲ್ಲ ಡ್ರೈ ಆದಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಹಾಗೆ ಬಿಟ್ಟೆ. ಇದ್ರ ಮೇಲೂ ಏನಾದರೂ ನೀನು ಬರ್ದೆ ಅಂತ ಅನ್ಕೋ, ನಾನು ಏನಾಗಿರ್ತೀನೋ ನನಗೆ ಗೊತ್ತಿಲ್ಲ. ನಮಗೂ ಒಂಥರ ಪ್ರಗತಿ ಯಾವತ್ತೂ ಗೋಡೆ ಮೇಲೆಲ್ಲ ಬರ್ದಿರ್ಲಿಲ್ಲ, ಹಂಗಾಗಿ ಇವಾಗ ಎದ್ದಿದ್ದಾನೆ. ಅವ್ನು ಎದ್ದೋಳಷ್ಟರಲ್ಲಿ ಹಾಕೋಣ ಅಂದ್ಕೊಂಡು ಅಲ್ಲಿ ಹೋಗಿ ಬಂದು ಎಲ್ಲ ತೊಳೆದು ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸ್ವಲ್ಪ ಏನು ಗೊತ್ತಾ, ಅಷ್ಟು ತಿಕ್ಕಾಗಿಲ್ಲ, ತಿನ್ನಾಗಿದೆ.
ಬಟ್ ನೀಟಾಗಿ ಹಾಕಬೇಕು. ಹಾಕೋದೇ ಒಂದು ಚಾಲೆಂಜಿಂಗ್ ಇದು. ಇದ್ರ ಮೇಲೂ ಬರ್ದೆ ಅನ್ಕೋ ಪ್ರೀತಮ್, ನನ್ ಕೆಟ್ಟಕ್ಕೆ ಹೋಗೋಗ್ಬಿಡತ್ತ ಆಮೇಲೆ. ನನಗೆ ಗೋಡೆ ಮೇಲೆ ಬರ್ದಿರೋದು, ಗೀಚಿರೋದು, ಗೋಡೆ ಗಲೀಜಾಗಿರೋದು ನೋಡ್ತಾ ಇದ್ರೆ ನೀವು ಅನ್ಕೊಂಡಂಗೆ ಈ ನಡುವೆ ನಾನು ಬಂದು ಇಲ್ಲಿ ಕುತ್ಕೊಳ್ಳೋದೇ ಇಲ್ಲ ಜಾಸ್ತಿ. ನನಗೆ ಇಷ್ಟ ಆಗೋದೇ ಇಲ್ಲ. ಸ್ವಲ್ಪ ಗೋಡೆ ಕ್ಲೀನಾಗಿರ್ಬೇಕು. ಅಲ್ಲೂ ಬರ್ದವನೆ ಗೋಡೆ ಬರ್ದವನಲ್ಲ ಅಂತಾನೆ ಕಷ್ಟಪಟ್ಟು ಪೇಂಟ್ ಮಾಡಿದೆ ನಾನೇನೆ. ನೋಡಿದ್ರೆ ಮತ್ತೆ ಅದೇ ಶುರು ಆಯ್ತು. ಮಕ್ಳಿರೋ ಮನೇಲಿ ಹಂಗೇನೆ. ಆದ್ರೆ ಪ್ರಗತಿ ಯಾವತ್ತೂ ಒಂದಿನ ಗೋಡೆ ಮೇಲೆ ಬರ್ದಿರ್ಲಿಲ್ಲ. ಅದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಇವನು ಹಂಗೆ ಇರ್ತಾನೇನೋ ಅಂತ ಅನ್ಕೊಂಡಿದ್ದೆ. ಈ ನನ್ ಮಗ ಹಂಗಿಲ್ಲ, ಬೇರೆ ತರ ಇದ್ದಾನೆ. ಇದೆಲ್ಲ ತೆಗಿಬೇಕಲ್ಲ. ಬೀಳ್ತೀಯ ನಾವಂತೂ ಈ ಸರ್ಕಸ್ನ ಮಾಡೋದು ನೀವು ನೋಡ್ತಾನೆ ಇರ್ತೀರಾ. ಪೇಂಟಿಂಗ್ ಎಲ್ಲ ಮಾಡಿದ್ವಿ ರೀಸೆಂಟಾಗಿ, ಎಲ್ಲ ಮನೆದು ಪೇಂಟ್ ಮಾಡಿದ್ವಿ. ಅದಾದಮೇಲೂ ಕೂಡ ಏನಾಯಿತು ಅಂದರೆ ಒಂದು ಸ್ಕೆಚ್ ಪೆನ್ ತೊಗೊಂಡು ಬರೆದ್ಬಿಟ್ಟಿದ್ದಾನೆ. ಇಡೀ ಗೋಡೆಗೆ ಫುಲ್ಲು ಬರೆದಿದ್ದಾನೆ. ಅಂತಂದರೆ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಎದ್ದು ಕಾಣಿಸ್ತಾ ಇದೆ. ಅದು ನನಗೆ ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಒಂದೊಂದು ಬರಲ್ಲ ನೋಡಿ. ಆ ಥರ ನನಗೆ ಗೋಡೆ ಗಲೀಜಾಗಿದ್ದರೆ ಅದು ನನಗೆ ಏನೋ ಒಂಥರ ಎಲ್ಲೋ ಹೋಗಿ ಬಂದು ಮನಸ್ಸು ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಏನಪ್ಪ ಹಿಂಗಿದೆ ಅಂತ. ಅದಕ್ಕೆ ನನಗೆ ಆಗೇ ಇಲ್ಲ. ಆಮೇಲೆ ನಮ್ಮ ಮನೆಯವ್ರು ಕೇಳಿದೆ, ಈ ಥರ ವಾಲ್ಪೇಪರ್ನ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಬುಕ್ ಮಾಡಲ್ಲ ಚೆನ್ನಾಗಿರುತ್ತೆ ಅಂತ. ನೋಡಿ ಕರೆಕ್ಟಾಗಿ ಚೆನ್ನಾಗಿರೋದು, ಸ್ವಲ್ಪ ಬ್ರೈಟ್ ಆಗಿರೋದು ಬುಕ್ ಮಾಡು, ಸ್ವಲ್ಪ ಕತ್ಲೆ ಅಂತಲೂ ಅನಿಸ್ತಾ ಇದೆ ಅಂತ ಅಂದರು. ಇದು ಏನು ಗೊತ್ತಾ, ನಾವು ಸ್ಟಿಕ್ ಮಾಡೋದು ತುಂಬಾ ಈಸಿ. ಬಟ್ ಬಬಲ್ಸ್ ಬರ್ದಂಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸ್ಟಿಕ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಗ್ರೇ ಕಲರ್ ಇದೆ, ಅದು ಸ್ವಲ್ಪ ಲೈಟಾಗಿ ಅದು ಕಲರ್ ಬಿಟ್ಕೊಳ್ತಾ ಇತ್ತು. ಯಾಕೆಂತಂದ್ರೆ ನಾವು ಹಿಂಗೆ ಜಾಸ್ತಿ ಪ್ರೆಸ್ ಮಾಡ್ತಾ ಇದ್ವಲ್ಲ, ಸೊ ಹಂಗಾಗಿ. ಅದಾದ್ಮೇಲೆ ಏನಾಯ್ತು ಅಂತಂದರೆ ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ಬರೆದ್ಬಿಟ್ಟಿದ್ದಾನೆ ನನ್ನ ಮಗ ಒಂದು ಪೆನ್ ತೊಗೊಂಡು. ಸದ್ಯ ಏನು ಅಂತಂದರೆ ವೆಟ್ ಬಟ್ಟೆ ತೊಗೊಂಡು ಒರೆಸಿದ್ಕೆಲ್ಲ ನೀಟಾಗಿ ಹೊರಟೋಯ್ತು. ಮೊದಲೇ ಈ ಪ್ಲ್ಯಾನ್ ಮಾಡಿದರೆ ಅಟ್ಲೀಸ್ಟ್ ಪೇಂಟ್ ಮಾಡೋವಷ್ಟು ಟೈಮ್ ಆದ್ರೂ ಉಳಿತಾಯ್ತೇನೋ. ಆಮೇಲೆ ಇದರಲ್ಲಿ ಇನ್ನೊಂದು ಮೇನ್ ಏನಂತಂದರೆ ಫ್ಲವರ್ ಇದೆ ನೋಡಿ. ಆ ಫ್ಲವರ್ನ ಮ್ಯಾಚ್ ಮಾಡೇ ಕಟ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ವೇಸ್ಟ್ ಆದರೂ ಪರವಾಗಿಲ್ಲ, ನೋಡೋಕ್ಕೆ ಒಂಥರ ಕಾಣಿಸ್ಬಾರ್ದು, ಅದು ಫ್ಲವರ್ಗೆ ಮ್ಯಾಚ್ ಮಾಡೇ ಕಟ್ ಮಾಡೋಣ ಅಂತ ಹೇಳಿ ಅದನ್ನು ಮ್ಯಾಚ್ ಮಾಡೋಕ್ಕೆ ಹೋದ್ರು. ಮತ್ತೇನಾಗುತ್ತೆ ಅಂದರೆ ಸ್ಟ್ರೈಟಾಗಿ ಬರಲಿಲ್ಲ ಅಂತ ಅಂದರೆ ಗ್ಯಾಪ್ ಆಗಿಬಿಡತ್ತೆ. ನೀವು ನೋಡಿದ್ರಲ್ಲ, ಅದನ್ನ ತೆಗಿಯೋಕೆ ಹೋಗ್ಬಿಟ್ಟು ಒಂದು ಸೈಡ್ ಅರ್ಧ ಹಾಕಿದ್ರು. ಮತ್ತು ಅದನ್ನು ಕಟ್ ಮಾಡಿ ತೆಗೆದು ಮತ್ತೆ ಕೆಳಗಡೆ ಇನ್ನೊಂದು ಪೀಸ್ ಜಾಯಿಂಟ್ ಮಾಡಿ, ಅಂದರೆ ನಾನು ಅಂದಾಜು ಮಾಡಿ 2 ರೋಲ್ ತರಿಸಿದೆ. 2 ರೋಲು ಕರೆಕ್ಟಾಗಿ ಬಂತು, ಈಕ್ವಲ್ ಆಗಿ ಆಯಿತು. ಎಲ್ಲ ಆಗಿ ಒಂದು ಸಣ್ಣ ಪೀಸ್ಗಳೇನೋ ಉಳಿತು ಅಷ್ಟೇ. ಅದು ಬಿಟ್ಟರೆ ಅಂದಾಜಲ್ಲಿ ನಾನು ಮಾಡಿದ ಲೆಕ್ಕ ಕರೆಕ್ಟಾಗಿತ್ತು. ಇದು 10 ಮೀಟರ್ ಉದ್ದ ಇರುತ್ತೆ. ಸೊ ಅಂದ್ಕೊಂಡೆ ನಾನು ಕರೆಕ್ಟಾಗಿ ಆಗುತ್ತೆ ಅಂತ. ಸ್ವಲ್ಪ ಇನ್ನೂ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಮಾಡಿದ್ದೀವಿ. ಇದು ಗ್ರೇ ಕಲರ್ ಇತ್ತು, ಇದು ಗ್ರೇ ಇತ್ತಲ್ವಾ, ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೇ ತರಿಸ್ದೆ. ಇದರಲ್ಲಿ ಗೋಲ್ಡ್ ಕಲರ್ ಕೂಡ ಇತ್ತು. ಅದು ಗೋಲ್ಡ್ ತರಿಸಿದ್ರೆ ಸೋಫಾಗ್ ಮ್ಯಾಚ್ ಆಗ್ತಿತ್ತೇನೋ. ನಾನು ಆ ವಾಲ್ ಈ ವಾಲ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತಲ್ವಾ, ಗ್ರೀನ್ ಗ್ರೇ ಎಲ್ಲಿಂದ ಎಲ್ಲಿಗೆ. ನಂದು ಇದ್ದಿದ್ದೇ ಬೇರೆ. ಮತ್ತೆ ಇದು ಸುಮಾರು ಡಾರ್ಕ್ ಆಗಕ್ಕೆ ಮೇನ್ ಕಾರಣ, ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಗೊತ್ತಾ, ಸಿಕ್ಕಾಪಟ್ಟೆ ಹೊಗೆ ಬಂತು. ಅದು ಫುಲ್ಲು ರೂಫ್ನೆಲ್ಲ ಡಾರ್ಕ್ ಮಾಡ್ಬಿಟ್ಟಿತ್ತು. ಸೊ ಹಂಗಾಗಿ ತುಂಬ ಡಿಮ್ಮಾಗಿ ಕಾಣಿಸ್ತಾ ಇರೋದು ಆ ರೀಸನ್ಗೆ. ಈ ಪೇಂಟಿಂದ ಇಲ್ಲಲ್ಲ. ಈಗ ಕಂಪ್ಲೀಟ್ಲಿ ಇದೆಲ್ಲ ವೈಟ್ ಮಾಡಿ ಎಲ್ಲ ಮಾಡಿದ್ರೆ ಇದು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಈಗ ಪರವಾಗಿಲ್ಲ ಅನಿಸ್ತಾ ಇದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೆಂಗೆ ಕಾಣಿಸ್ತಾ ಇದೆ. ಮತ್ತು ಆ ಕರ್ಟನ್ಸ್ಗೂ ಇದಕ್ಕೂ ಮ್ಯಾಚ್ ಆಗ್ಬಿಟ್ಟಿದೆ. ಎಂಟ್ರಿಯಿಂದ ಅದು ಇದು ಒಂದೇ ಥರ ಕಾಣಿಸೋ ಥರ ಆಗ್ಬಿಟ್ಟಿದಲ್ವಾ. ಅದು ಗ್ರೇ, ಇದು ಗ್ರೇ. ಓಕೆ, ಒಂದು ಸ್ವಲ್ಪ ಈಗ ನನ್ನ ಮಗ ಮಾಡಿದ ಕೆಲ್ಸಕ್ಕೆ ಇವಾಗ ಇದನ್ನೆಷ್ಟು ಕೆಲಸ ಮಾಡಬೇಕಾಗಿತ್ತು. ನಾನಂತ ಇಲ್ಲಿ ಕುತ್ಕೊಂಡು ವಿಡಿಯೋನೇ ಮಾಡಿಲ್ಲ ಒಂದಿನಾನು. ನನಗೆ ಬ್ಯಾಕ್ಗ್ರೌಂಡಲ್ಲಿ ಬರೀ ಅವ್ನು ಬರ್ದಿರೋ ಇದೆ ಇತ್ತು. ಸೊ ಅದಕ್ಕೆ ಹಿಂಗ ಚೇಂಜ್ ಮಾಡಿದ್ವಿ. ಹಿಂಗೋ ಕಾಣಿಸ್ತಾ ಇದೆ. ಇನ್ನೊಂದು ಇದು ಮೇನ್ ಡೋರ್ ಅಲ್ವಾ, ಓಪನ್ ಮಾಡಿ ನನ್ನ ಫ್ರೆಂಡ್ಸ್ ಯಾರೇ ಮನೆಗೆ ಬಂದ್ರು ಅದು ಎದ್ರಿಗೆ ಇದೇ ಕಾಣಿಸ್ತಾ ಇತ್ತು. ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇತ್ತು ಇವ್ರು ಮಾಡಿದ್ದು. ನನ್ನ ಮಗಳು ಬಂದು ಅರ್ಧ ಪೇಂಟ್ ಬಡ್ದು ಇವ್ನು ಬರ್ದಿದ್ದು. ಅವ್ರು ಬಂದ್ರೆ ನಮ್ಮ ಮನೆ ಗೋಡೆನೇ ಕೆಟ್ಟದಾಗ ಕಾಣಿಸ್ತಾ ಇತ್ತು. ಅದಕ್ಕೆ ಅದಾದ್ಮೇಲೆ ಇವಾಗ ನಾವು ಹೊರಗಡೆಯಿಂದ ಬಂದರೆ ನಮ್ಗೆ ಆ್ಯಕ್ಚುಲಿ ಈ ಥರ ಕಾಣಿಸುತ್ತೆ. ನಮ್ಮದು ಇದೆ ಮೀನು ಔಟ್ ಸೈಡಿಗೆ ಕಾಣಿಸೋದು ಗೋಡೆ ಇದೇನೆ. ಸ್ವಲ್ಪ ಅಲ್ಲಿ ಒಂಚೂರು ಗ್ಯಾಪ್ ಆಯಿತು, ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಆಯಿತು. ಮತ್ತು ಆ ಕಾರ್ನರ್ಸ್ ಜಾಯಿಂಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಪರವಾಗಿಲ್ಲ, ಚೆನ್ನಾಗಿದೆಯಾ? ಹೆಂಗೆ ಅನಿಸ್ತಾ ಇದೆ ಇದು ಕ್ವಾಲಿಟಿ? ಹಾಂ, ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಗ್ರೇಗೆ ಸಖತ್ತಾಗಿ ಮ್ಯಾಚ್ ಆಗ್ತಾ ಇದೆ ಇವಾಗ ಅಟ್ಲೀಸ್ಟ್. ಇನ್ನು ಈ ಕಡೆ ಬಂದರೆ ಆ ಕರ್ಟನ್ಸ್, ಸೊ ಆ ಕರ್ಟನ್ಸ್ಗೂ ಇದಕ್ಕೂ ನೀಟಾಗಿ ಮ್ಯಾಚ್ ಆಗ್ತಾ ಇದೆ. ಹೊರಗಡೆಯಿಂದ ಬಂದು ನೀಟಾಗಿ ಈ ಥರ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದಂದರೆ ಇಲ್ಲಿ ಈ ಕಾರ್ನರ್ಗೆ ಒಂದು ಲೈಟ್ ತಗೊಳ್ಳೋಣ ಅಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ. ಅದು ಮೊನ್ನೆ ತೊಗೊಂಡೆ ನಾನು. ಅದು
ಸಖತ್ತಾಗಿ ಕಾಣಿಸ್ತಾ ಐತಿ ಕಾರ್ನರ್ಗೆ ಒಂದು ಲೈಟು ಅಂತ ಹೇಳಿ ಅದು ಇವಾಗ ಜೋಡಿಸ್ಬೇಕು ನೋಡೋಣ. ಅಲ್ಲೇ ಕಾರ್ನರಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಆ ದೇವ್ರ ಮನೆಗೂ ಅದಕ್ಕೂ ಅಂತ ಹೇಳಿ ಇವಾಗ ಸ್ವಲ್ಪ ಅದನ್ನ ಓಪನ್ ಮಾಡಿ ಸೆಟ್ ಮಾಡಿದ್ರೆ ಆಯಿತು. ಲೈಟ್ ಇದೆ ಹೊಡೆದಾಕ್ಬಿಟ್ಟಿದೆ. ಚಿನ್ನಿ ನಿನ್ ಒಂದು ನೆನಪಿದ್ಯಾ ಒಂದು ಜೋಕು ಇರು ಒಂದು ನಿಮಿಷ. ಯಾವ್ದೊಂದು ಜೋಕು ನೆನಪಿದ್ಯಾ? ಏನು ಗೊತ್ತಾ, ನನ್ನ ಮದುವೆಯಲ್ಲಿ ಒಬ್ಬರು ಈ ಟೇಬಲ್ದು ಸೈಡ್ ಲೈಟ್ ಗಿಫ್ಟ್ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ ಅಂತ ಅಂದರೆ ಖಾಲಿ ಡಬ್ಬ ಅಂತ ತೆಗೆದು ಟೈ ಅಂತ ಎಸಿತೀರ. ಅದು ವೆಯ್ಟ್ ಇರಲ್ಲ, ವೆಯ್ಟ್ಲೆಸ್ಸು ಸೈಡ್ ಬಲ್ಪ್ ಗೊತ್ತಲ್ಲ, ಸೈಡ್ ಬೆಡ್ದು. ಆಮೇಲೆ ನೋಡಿದ್ರೆ ಪಳ್ಳ ಅಂತ ಸೌಂಡ್ ಬಂತು. ಏನಪ್ಪ ಅದು? ಲೈಟ್. ಲೈಟ್. ಡ್ಯಾಡಿ ಸೆಟ್ ಮಾಡ್ಕೊಡ್ತಾರೆ. ಲುಕ್ ಡ್ಯಾಡಿ, ವಾವ್, ಏನಿದೆ ಅಲ್ಲಿ ವಾವ್ ಅನ್ನೋ ಅಂಥದ್ದು? ಚಿಕ್ಕ ಚಿನ್ನು. ಇನ್ನು ಇದಕ್ಕೂ ನನ್ನ ಹಸ್ಬೆಂಡ್ ಬೇಜಾರು ಮಾಡ್ಕೊಂಡ್ರು, ಯಾತಕ್ಕೆ ಇದನ್ನೆಲ್ಲ ತರಿಸಿದ್ಯಾ, ಅವ್ನು ಬಿಡ್ತಾನೆ, ಅವ್ನು ಇನ್ನೂ ಚಿಕ್ಕವನು, ಅವ್ನು ಗೊತ್ತಾಗೋದಿಲ್ಲ, ಅವನು ಪಕ್ಕ ಕಿತ್ತಾಕ್ತಾನೆ ಇಲ್ಲಾಂದ್ರೆ ಹಾಳು ಮಾಡ್ತಾನೆ, ಈಗಲೇ ಏನಕ್ಕೆ ಬೇಕಾಗಿತ್ತು, ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ತರಿಸಿದ್ರೆ ಆಗೋದು ಅಂತ. ಇಷ್ಟು ದಿನ ಅದನ್ನು ತರದಲ್ಲೇ ಇದ್ದಿದ್ದಕ್ಕೂ ರೀಸನು ಇವನೇನೆ. ಇವಾಗ ಸ್ವಲ್ಪ ಅರ್ಥ ಆಗುತ್ತೆ, ಬೇಡ ಮಗನೇ ಅದೇನು ಮಾಡಬೇಡ ಅಂತ ಅಂದರೆ ಸ್ವಲ್ಪ ಟೈಮ್ ಅರ್ಥ ಮಾಡ್ಕೊಳ್ತಾನೆ. ನೋಡೋಣ ಅಂತ ಹೇಳಿ ನಾನು ತರಿಸ್ದೆ. ಇನ್ನು ಎಷ್ಟು ದಿನ ಅಂತ ಹಾಗೆ ಅವನಿಗೆ ಹೇಳ್ದಲೇ ಇದ್ರೆ ಅವನಿಗೂ ಅರ್ಥ ಆಗಲ್ಲ ಅಲ್ವಾ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಕಲರ್ ಕೂಡ ಸಿಗುತ್ತೆ, ಬಟ್ ನಾನು ಈ ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ದೇವ್ರ ಮನೆಯೆಲ್ಲ ವುಡ್ ಕಲರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದೊಂದು ಮೂಲೆ ಮಾತ್ರ ಯಾವಾಗಲೂ ಒಂಥರ ಪ್ಲೇನಾಗಿ ಏನೋ ಖಾಲಿ ಖಾಲಿ ಅನಿಸ್ತಾ ಇತ್ತು. ಸದ್ಯಕ್ಕೆ ಅದೊಂದು ಫಿಲ್ ಆಗಿದ್ದಕ್ಕೆ ಸಖತ್ ಕಾಣಿಸುತ್ತೆ. ಲೈಟ್ ಎಲ್ಲ ಆಫ್ ಮಾಡಿ ಅದನ್ನು ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್. ಇಲ್ಲ, ಚೆನ್ನಾಗಿದ್ಯಾ? ಹೆಂಗ್ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಇದು. ಇಲ್ಲ, ಈ ಕಾರ್ನರಲ್ಲಿ ಒಂದು ಇಡಬೇಕು ಅಂತ ಇತ್ತು. ಸುಮಾರು ದಿನದಿಂದ ಈ ಥರದೊಂದು ಲ್ಯಾಂಪ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಫೈನಲಿ ಅದನ್ನು ತಗೊಂಡ್ಬಿಟ್ಟೆ. ಇದನ್ನು ನೋಡ್ತಾ ಇದ್ದ, ನನಗೆ ಇದು ಇಷ್ಟ ಆಯಿತು. ಸರಿ ತಗೊಳ್ಳೋಣ, ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ. ನನಗೆ ಈ ಥರ ಲೈಟ್ಸ್ ಎಲ್ಲ ತುಂಬ ಇಷ್ಟ. ಮನೆಗೆಲ್ಲ ಲೈಟ್ಸ್ ಹಾಕೋದು, ಸೊ ಸ್ವಲ್ಪ ಮನೆಯೆಲ್ಲ ಒಂಥರ ಮಿನಿಮಲ್ ಆಗಿದ್ರು ನೋಡೋಕೆ ಚೆನ್ನಾಗಿ ಕಾಣಿಸೋ ಥರ ಇಟ್ಕೊಳ್ಳೋದೆಲ್ಲ ತುಂಬ ಇಷ್ಟ. ಆದರೆ ಸುಮಾರು ದಿನ ಆಯಿತು ಮನೆ ಖಾಲಿ ಮಾಡ್ಬೇಕಂತ ಅಂದ್ಕೊಂಡು. ಸರಿ, ಖಾಲಿ ಮಾಡೋ ಮನೆಗೆ ಯಾಕೆ ಶೃಂಗಾರ ಅನ್ನೋ ಥರನೇ ಇತ್ತು. ಆದ್ರೂ ನಮ್ಮನೆ ಯಾವತ್ತಿದ್ರು ನಮ್ಮನೇನೆ ಅಲ್ವಾ. ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯೆ ನನ್ನ ಮಗ ಹಿಂಗೆ ಬಂದು ಮಾತಾಡ್ಸ್ತಾ ಇರ್ತೇನೆ, ಬೇಜಾರು ಮಾಡ್ಕೋಬೇಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಮಾಡೋರಿಗೆ. ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಟೇಕ್ ಕೇರ್, ಐ ಲವ್ ಯು. ಅಷ್ಟೇ, ಸರಿ, ಬಾಯ್.